ನೋಟಿಫಿಕೇಶನ್ ಮಾಡಿದ್ದು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಇದ್ದಾಗ ನೋಟಿಫಿಕೇಶನ್ ಆಗಿತ್ತಲ್ಲ, ಅವಾಗ ಟೌನ್ಶಿಪ್ ಮಾಡಕ್ ಬೇಕಾಯ್ತು, ಈಗ ಬೇಡ ಆಯ್ತು. ಈಗ ಇವ್ರ ಭೂಮಿ ಐತಲ್ಲೇ, ಆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇದು ಕುಮಾರಸ್ವಾಮಿ ಅವನ ಮಗ ಮಾಡ್ತಿರುವಂತ ಒಂದು ಡ್ರಾಮಾ, ಇದು ಪಾದಯಾತ್ರೆ. ಅಲ್ಲಿ ಹೊಂದಾಣಿಕೆ ಐತೆ ಅವರಿಗೆ, ಬಿಜೆಪಿ ಅವರಿಗೆ, ಜೆಡಿಎಸ್ ನವರಿಗೆ. ಜೆಡಿಎಸ್ ನವರು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಕೂಡ ಈ ಬಿಜೆಪಿ ಅವರು ನಾವು ಬರ್ತೀವಿ. ಈ ಬಿಜೆಪಿ ಅವರು ಕೂಡ ಒಟ್ಟಾಗಿ ಮಾಡ್ತಾರ ಅನ್ನೋದು ನೋಡ್ರಿ ನಾಟಕ. ಡಿ.ಕೆ.ಶಿ ಅವ್ರು ನೋಡ್ರಿ, ಸರ್ಕಾರದ ಒಂದು ರೈತರಿಗೆ ಈಗಾಗಲೇ ಪರಿಹಾರ ಕೊಟ್ಟಿದೀವಿ. ಎಷ್ಟೋ ರೈತರಿಗೆ ಈಗಾಗಲೇ ರೈತರಿಗೆ ಪರಿಹಾರ ಕೊಟ್ಟಿದೀವಿ. ರೈತರು ತಗೋತಾ ಇದ್ದಾರೆ, ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನೋಂದಣಿ ಮಾಡ್ತಾ ಇದ್ದಾರೆ. ರೈತರು ಒಪ್ಪಿದಾಗ ಇವ್ರು ಯಾರ್ರಿ, ಇವ್ರ ವೈಯಕ್ತಿಕ ಆಸ್ತಿಯನ್ನು ಉಳಿಸ್ಕೊಳ್ಳಾಕ ಇದು ನಾಟಕ ನಡೆದಿದೆ. ಮತ್ತೊಂದೇನಿಲ್ಲ, ಇವ್ರ ಆಸ್ತಿಯನ್ನು ಉಳಿಸ್ಕೊಳ್ಳಕ್ಕೆ ಅಪ್ಪ ಮಗ ಹೆಂಡತಿ ಹೆಸರಲ್ಲಿ ಆಸ್ತಿ, ಅಪ್ಪ ಮಗ ಡ್ರಾಮಾ ನಾಟಕ. ವಿರುದ್ಧವಾಗಿ ಮಾತಾಡಿದ್ರಿ, ಅದ್ರ ರೀತಿಯಲ್ಲಿದೆ. ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಇದು ಬಟ್ಟಿ ಧರಿಸ್ಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ, ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟ ನಾವು ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ಲಪ್ಪ ಇವ? ಯಾಕೆ ಹೋದ? ಎದಕ್ ಹೋಗಿದ್ದ? ಕೇಳ್ರಿ ಅವ್ನಿಗೆ ಪ್ರಶ್ನೆ. ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಬೇರೆ ಸ್ವಾಮೀಜಿಗೆ ನೀವು ಮತಕ್ಕೆ ಮತ್ತೆ ಸಿದ್ಧತೆ ಮಾಡ್ಬೋದು. ಯಾವ್ದು ಸ್ವಾಮೀಜಿ ಮಾಡೋ ಪ್ರಶ್ನೆನೇ ಇಲ್ಲ. ಈಗ ನಾವು ವರದಿಯನ್ನ ಇನ್ನೊಂದು 2 ಕ್ಷೇತ್ರ ಬಾಕಿ ಇದೆ, ಬೀಳಿಗಿ ಮತ್ತು ಮುಧೋಳ. ಇವತ್ತು ನಾನು ಹೋಗ್ತಾ ಇದ್ದೀನಿ ಲೋಕಾಪುರ್ಗೆ. ಸನ್ಮಾನ್ಯ ತಿಮ್ಮಾಪುರ ಸಾಹೇಬ್ ಕರ್ಕೊಂಡು ಡಿ ಪಾಟೀಲ್ ಅವ್ರಿಗೂ ಅವ್ರ ಊರಲ್ಲಿಲ್ಲ, ಹುಷಾರಿಲ್ಲ. ಅವ್ರು ಬಂದ ಮೇಲೆ ಅದೊಂದು ವಿಸಿಟ್ ಮಾಡಿ ಬಹುತೇಕ ನಾನು ಸೋಮವಾರ ವರದಿಯನ್ನ ನಾನು ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಅದಕ್ಕೇನು ಸೂಕ್ತ ನಿರ್ಣಯ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದ್ದೀವಿ. ನಾವೇ ಸ್ಥಳೀಯ ಖುದ್ದಾಗಿ ನಾನೇ ಭೇಟಿ ಕೊಟ್ಟಿದ್ದೀನಿ ರೈತರ ಹೊಲಕ್ಕೆ. ರೈತರ ಸಂಕಷ್ಟವನ್ನ, ಅವರು ನೋವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ವಿವರವಾಗಿ ತಿಳಿಸ್ತೀನಿ. ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸ್ತಾರೆ. ಮಾತು ಕೇಳಕ್ಕೆ ಇಚ್ಛೆ ಪಡ್ತಾರೆ. ಈ ರಾಜ್ಯದ ಜನತೆ ಯಾರಿಗೆ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ? ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್. ಸರ್ಕಾರದವ್ರು ಮಾಡಿದ್ರೆ ಸೂಕ್ತನ, ಇವ್ರು ವಿರೋಧ ಪಕ್ಷದವ್ರು ಮಾಡಿದ್ರೆ ಸೂಕ್ತನ? ಅವ್ರು ತಮ್ಮ ಮನಸ್ಸಿಗೆ ಪ್ರಶ್ನೆ ಹಾಕ್ತಾರೆ. ಈ ನಾಟಕ ಮುಸುಳಿ ಕನ್ವರ್ಸೋದು ನಮಗೆಲ್ಲಾ ಗೊತ್ತಿದೆ. ಬಿಜೆಪಿ ಸುಮ್ನೆ ಈಗ ನಾವು ಮಾಡ್ತಾ ಇದೀವಿ ಅಂತ ಬರ್ತಾ ಇದ್ದಾರೆ. ಸರ್ಕಾರ ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಇವ್ರು ನಾಟಕ ಮಾಡಕ್ ಬರ್ತಾ ಇದ್ದಾರೆ. ಅವ್ರು ಜೆಡಿಎಸ್ ದವರು ಬರ್ತಾರೆ. ಇವ್ರು ಮೊದ್ಲೇಕ್ ಒಂದಿಲ್ಲ, ಇಬ್ರೇ. ಆಂತರಿಕವಾಗಿ ಇವ್ರ ಸಂಬಂಧಗಳು ಸುದ್ದಿಲ್ಲ. ಸುಮ್ನೆ ವಿನಾಕಾರಣ ಆರೋಪ ಮಾಡುದು, ಇದು ನಿರಂತರವಾಗಿ ಅವ್ರು ಮಾಡುವಂತ ಕೆಲಸ. ಇವತ್ತು ಸರ್ಕಾರ ಇದ್ದವ್ರಿಗೆ ನಮಗ್ ಜವಾಬ್ದಾರಿ ಇದೆ, ಪರಿಹಾರ ಕೊಡುವಂತದ್ದು ನಮಗ್ ಅಧಿಕಾರ ಇದೆ. ಇವ್ರೇನ್ ಕೊಟ್ಬಿಡ್ತಾರ? ತೋಮ ಅಂತ ಹೇಳ್ರಿ, ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿರೋ ದುಡ್ಡು. ಅದನ್ನ ಏನ್ ಮಾಡ್ತಾರೆ ಇವ್ರು ಸಂಸದರು? ಇದೇ ರವಿಕುಮಾರ್ ಏನ್ ದೊಡ್ಡ ಮಾತಾಡ್ತಾನಲ್ಲ, ಅವ್ರು ಹೋಗಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಭೇಟಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಷ್ಟು ಅನುದಾನವನ್ನು ಕೊಡಬೇಕು, ಇವತ್ತು ಬೆಳೆಗೆ ಪರಿಹಾರ ಕೊಟ್ಟಿಲ್ಲ, ಏನು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ, ಮಾಡಿದ್ರ ಕೇಂದ್ರ ಸರ್ಕಾರದ್ದು? ಸುಮ್ನೆ ಇದು ಮಾತುಗಳು ಹೇಳೋದಕ್ಕೆ ಚಂದ ಇರುತ್ತೆ. ಇವರೆಲ್ಲ ಮಾಜಿಗಳು ಹೋಗಿ ಅಲ್ಲಿ ಒಂದು ಡ್ರಾಮಾ ಮಾಡಿ, ನಾಟಕ ಮಾಡಿ, ಏನ್ ರೈತರಿಗೆ ಸದ್ಯ ಪರಿಹಾರ ಕೊಡಿಸ್ಬಿಡ್ತೀನಿ ಅಂತ ನಾಟಕ ಮಾಡ್ತಾರೆ. ನಾವು ಅದಕ್ಕೆ ನಮ್ಮ ಜವಾಬ್ದಾರಿಗಳನ್ನ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದು ಅರಿವಿದೆ. ರೈತ ಈ ದೇಶದ ಬೆನ್ನೆಲುಬು, ರೈತ ಅನ್ನದಾತ ಅನ್ನೋದು ಅರಿವಿಟ್ಕೊಂಡಂತವ್ರು ನಮ್ಮ ಮುಖ್ಯಮಂತ್ರಿಗಳು. ಅವ್ರ ನ್ಯಾಯ ಕೊಡೋದೇ ನಮ್ಮ ಮೂಲ ಉದ್ದೇಶ. ಇವತ್ತು ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೀವಿ. ಇವತ್ತು ಎಷ್ಟು ಈ ಕಳೆದ 3 ವರ್ಷದಲ್ಲಿ ಎಲ್ಲಾ ಬೆಳೆದಂತ ಬೆಳೆಗಳಿಗೆ ಇವತ್ತು ರೈತರಿಗೆ ನಾವು ಬೆಂಬಲ ಬೆಲೆ ಕೊಟ್ಟಿವಿ. ಇವ್ರು ಹಿಂದೆ 2018 23 ಕೊಟ್ರ? ಅವ್ರ ದೇವರ ಹಾನಿ ಮಾಡಿ, ಮನೆ ಹಾನಿ ಮಾಡಿ ಕೇಳಂತ ಹೇಳ್ರಿ, ಹೇಳಂತ ಹೇಳ್ರಿ. ಒಂದು ಬೆಳೆಗೆ ಇವ್ರು ಬೆಂಬಲ ಬೆಲೆ ಕೊಟ್ರ? ಪಾಪ ವಿಮೆಗೆ ಅನುದಾನ ಬಿಡುಗಡೆ ಮಾಡಲ್ಲ. ಇವತ್ತು ಬಿಡುಗಡೆ ಮಾಡಿಸುತ್ತೆ ಹೇಳ್ರಿ ಕೇಂದ್ರ ಸರ್ಕಾರ. ನಾಳೆ 11ಕ್ಕೆ ಪ್ರತಿಭಟನೆ. ಅವ್ನ ವಯಸ್ಸು ಎಷ್ಟು ಕೇಳ್ರಿ ಅವ್ನ ಸ್ವಾಮಿಗೆ? ಅವ್ನು ಆಗ್ತಾನಲ್ಲ, ಪೋಸ್ಟಿಂಗ್ ಮಾಡಿಸ್ತಾನಲ್ಲ ಸಣ್ಣ ಹುಡುಗ್ರ ಕಡೆ. ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ? ಈ ಚಿಲ್ಲರ ಬುದ್ಧಿ ಬಿಡಬೇಕು ಫಸ್ಟ್. ಗುರು ಆದವನು ಚಿಲ್ಲರ ಇರಬಾರ್ದು. ಭಕ್ತರನ್ನ ಸಮಾನವಾಗಿ ಕಾಣುವಂತ ಹೃದಯ ಉಳ್ಳವರಾಗಿರ್ಬೇಕು. ಭಕ್ತರನ್ನ ಚೆನ್ನಾಗಿ ಕಾಣಕ್ ಹೇಳ್ರಿ. ಯಾವ ಬಟ್ಟಿಯನ್ನ ನಾವು ಧರಿಸ್ತೀವಲ್ಲ, ನಾನು ನಿನ್ನೆ ಅದನ್ನೇ ಹೇಳಿದೀನಿ. ಆ ಬಟ್ಟಿಗೆ ಹೌದಪ್ಪ, ನಾವು ಮಾಡಿದ್ವಿ, ಕರೆ ಒಪ್ಕೋತೀನಲ್ಲ. ಮಾಡಿದ್ರೆ ಉಳಿಲಿಲ್ಲ, ನಡ್ಕೊಳ್ಳಿಲ್ಲ ಮನುಷ್ಯ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ. ಅದು ಏನಾಗೈತೆ ಅದ್ರ ಬಗ್ಗೆ ಜನರಿಗೆ, ಸಮಾಜಕ್ಕೆ ಉತ್ತರ ಕೊಡಂತ ಹೇಳ್ರಿ. ಎಲ್ಲೋದ್ಲ ಅಯ್ಯಮ್ಮ? ಯಾಕೆ ಕಂಪ್ಲೇಂಟ್ ಕೊಟ್ರು? ಅವ ಹೇಳ್ತಾನ 11 ಕೋಟಿ ಇದ್ದಿದ್ದು 3 ಕೋಟಿ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ನಾಟಕ ಮಾಡ್ಕೊಂಡು ಅಲ್ಲಿ ಯಾವ್ದೋ ಒಂದು ಊರಾಗ ಕುಂತಾನ.
ನಾಟಕ ಹಾಕ್ಬೇಕ್ರಿ. ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡುದು, ಅಧಿಕಾರದ ಬಗ್ಗೆ ಮಾತಾಡುದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತೀವ. ಕಳೆದ 50 ವರ್ಷ, ಇವ್ನಿಗೆ ಇನ್ನೂ 48 ಆಗಿರ್ಬೇಕು ವಯಸ್ಸಿಗೆ. ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗದ್ವಿ. ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳುವಂತದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ, ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು, ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರ್ಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂತವ್ರು ಹೇಗಿರ್ಬೇಕು ಹಂಗ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ, ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನಂತೆ. ಅವ್ನು ಮುಗಿದ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಕೂಸು ಬಡವ ನಂಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.